ಬಿಜೆಪಿ ಅವರು ಅದನ್ನು ಟೇಕ್ ಆಫ್ ಮಾಡೋದ್ರಲ್ಲಿ ವಿಫಲರಾದ್ರ ಅಂತ. ಇಲ್ಲ ನೋಡಿ, ಈಗ ನಾವು ನಮ್ಮ ವಿರೋಧ ಪಕ್ಷ ನಾಯಕರು ಎಲ್ಲ ಚರ್ಚೆ ಮಾಡಿ ನಾವು ಅವತ್ತೇ ಅದನ್ನು ತೊಗೋಬೇಕಾಗಿತ್ತು. ಅವತ್ತು ಏನಾಯಿತು, ಇನ್ನೊಂದು ನಮ್ಗೆ ಇಂಪಾರ್ಟೆಂಟ್ ಅಂದರೆ ಈ ಕಾಂಟ್ರಾಕ್ಟ್ ಗುತ್ತಿಗೆ ಅಲ್ಲಿ ಏನು ಮೀಸಲಾತಿ ಏನು ಕೊಡೋದು ಇತ್ತಲ್ಲ, ಈ ಇಶ್ಯೂನೂ ಅಷ್ಟೇ ಇಂಪಾರ್ಟೆಂಟ್ ಇತ್ತು. ಅದರ ಹಿನ್ನೆಲೆಯಲ್ಲಿ ನಾವು ಮರುದಿವಸ ಅದನ್ನು ಟೇಕ್ ಆಫ್ ಮಾಡಿದೆ ಹೊರತು ನಮ್ಮ ಪಕ್ಷದಿಂದ ಆಗಲಿ ಯಾವುದೇ ರೀತಿಯಿಂದ ಗೊಂದಲ ಇರಲಿಲ್ಲ. ವಿರೋಧ ಪಕ್ಷದ ನಾಯಕರಿಗೆ ನಮ್ಮ ಎಲ್ಲರೂ ನಾವು ಒಕ್ಕಟ್ಟಾಗಿಯೇ ಅದನ್ನು ಅಟ್ಯಾಕ್ ಮಾಡಿದ್ದು, ಅದರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ನಾವು ಟೇಕ್ ಆಫ್ ಮಾಡಲಿಕ್ಕೆ ಮತ್ತೊಂದು ಮಹತ್ವದ ಒಂದು ಇದನ್ನು ಹೋಗಬಾರ್ದು ಅಂತೇಳಿ ಎರಡೂ ಕೂಡ ನಾವು ಅಟ್ಯಾಕ್ ಮಾಡಿದ್ವಿ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರನ್ನ ಹಣಿಕೆ ಅವರೇ ಪಕ್ಷದ ನಾಯಕರುಗಳು ನಿಮ್ಮನ್ನ ಬಳಸ್ಕೊಂಡ್ರು ಚೀಟಿ ಕೊಡೋ ಮೂಲಕ ಅನ್ನುವಂಥ. ನಾ ಯಾರಿಂದ ಬಳಕೆ ಆಗೋ ವಸ್ತು ಅಲ್ರಿ, ನನಗೇನು ತಿಳಿತೈತಿ ಸತ್ಯನ ಮಾತಾಡ್ತೀನಿ. ನಾ ಯಾಕೆ ಅವ್ರು ಕಾಂಗ್ರೆಸ್ನ ಏಜೆಂಟನ್ನ ಅಲ್ಲ, ಅದೇ ರೀತಿ ನಾ ಬಿ ಜೆ ಪಿ ಲೀಡರು, ಬಿ ಜೆ ಪಿ ಶಾಸಕ, ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನನ್ನ ಪಕ್ಷದ ಹಿತ, ರಾಜ್ಯದ ಹಿತ, ಕಾಂಗ್ರೆಸ್ನಲ್ಲಿರುವಂಥ ಒಡಕನ್ನು ಮತ್ತಿಷ್ಟು ಅದನ್ನು ಅಗಲು ಮಾಡ್ಬೇಕಂತೇಳಿ ಪ್ರಯತ್ನ ಮಾಡೋದನ್ನೇ ಹೊರತು ಅವ್ರು ಹೇಳಿದ್ದಕ್ಕೆ, ಸಚಿವರು ಹೇಳಿದ್ದಕ್ಕೆ ನಾ ಯಾರಿಗೂ ಕೇರ್ ಮಾಡೋದೇ ಇಲ್ಲ. ಮುಖ್ಯಮಂತ್ರಿಗೆ ಕೇರ್ ಮಾಡೋದಿಲ್ಲ. ಅವ್ರು ಏನೇ ಮಾತಾಡಿದ್ರೆ ಅವರಿಗೆ ಉಲ್ಟಾ ಮಾತಾಡ್ತೀನಿ. ನಾ ಯಾಕೆ ಒಬ್ಬ ಸಚಿವ್ರ ಮಾತು ಕೇಳಿ ಮಾಡ್ರಿ, ನಾನು ಸಣ್ಣವ, ನಾನು 30 ವರ್ಷ 6 ಸಲ ಜನಪ್ರತಿನಿಧಿಯಾಗಿನ್ನ. ಈಗ ಇಬ್ಬರು ಮಹಾನಾಯಕರು ಮನೆಗೆ ಹೋಗ್ತಾರೆ ಅಂತಂದ್ರೆ, ಒಬ್ರು ಡಿ ಕೆ ಶಿವಕುಮಾರ್, ಮತ್ತೊಬ್ರು ವಿಜೇಂದ್ರ ಅವರ. ಅದೇನು ನಿಮಗೆ ಗೊತ್ತು, ನೀವು ಹೊಡ್ರಿಲ್ಲ ಸಂಜಿತನ ಯಾರು ಅವರು, ಯತ್ನಾಳ್ ಹೇಳಿದವರು ಅವರಿಬ್ಬರು ಯಾರು ಅಂತ ಹೊಡ್ರಿ, ತೆಗೀರಿ ಅದನ್ನು. ನಾ ಕೇಳಕ್ಕೆ ನೀವು ನೋಡ್ರಿ, ನೀವು ಸಾಕಷ್ಟು ವಿಶ್ಲೇಷಣೆ ಮಾಡ್ತಿರ್ತೀರಿ, ಸಾಕಷ್ಟು ರಿಸರ್ಚ್ ಮಾಡ್ತಿರ್ತೀರಿ, ಇದನ್ನೂ ಮಾಡಿರಪ್ಪ. ನಮಗೇನಾಗೈತೆ ಅಂದ್ರೆ ಈ ಹನಿ ಟ್ರ್ಯಾಪ್ ಅನ್ನೋಂಥದ್ದು ಜನಪ್ರತಿನಿಧಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋಂಥ ಕೆಟ್ಟ ಸಂಸ್ಕೃತಿ ಕರ್ನಾಟಕದಲ್ಲಿ ಬೆಳೆದಿದೆ. ಇದು 10-15 ವರ್ಷದಲ್ಲಿ ನೋಡಿ. ಹೋರಾಟ ಮಾಡೋಣ, ನಮ್ಮ ಸಿದ್ಧಾಂತ, ನಮ್ಮ ವಿಚಾರಧಾರೆಗಳು ಸರ್ಕಾರದ ವಿಚಾರದಲ್ಲಿ ತರಾಟೆ ತೊಗೋತೀವಿ, ಅವ್ರು ನಮ್ಮ ಪಕ್ಷ ಸಿದ್ಧಾಂತ ಬಗ್ಗೆ ಮಾತಾಡ್ತಾರೆ ಬಿಟ್ಟು ಈ ಇಂಥ ಹಲ್ಕ ಕೆಲಸಕ್ಕೆ ಬಿದ್ದಾರ ಕರ್ನಾಟಕದ ರಾಜಕಾರಣದಲ್ಲಿ. ಅವು ಎರಡೇ ಕಂಪ್ನಿ ಅದಾವೆ, ಎರಡೇ ಏನದಾವು, ನಾ ಹೇಳಿನ ಫ್ಯಾಕ್ಟ್ರಿ, ಯಾವ ಸಿ ಡಿ ಫ್ಯಾಕ್ಟ್ರಿ ಅದಾವೆ. ಆ ಎರಡೂ ಸಿ ಡಿ ಫ್ಯಾಕ್ಟ್ರಿಗಳು ವರ್ಕ್ ಮಾಡ್ತಾಯಿದ್ದಾವೆ ಕರ್ನಾಟಕದಲ್ಲಿ.